ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಈಗ ಮತ್ತೊಮ್ಮೆ ಅಕ್ರಮ ಗಣಿಗಾರಿಕೆಯ ವಾಸನೆ ಹೊರಸೂಸಿದೆ. ಇತ್ತೀಚೆಗಷ್ಟೇ ಎನ್ಎಂಡಿಸಿಯಲ್ಲಿ ಅಕ್ರಮ ಅದಿರು ಸಾಗಣೆಯಾಗಿದೆ ಎಂಬ ತನಿಖೆ ಚಾಲ್ತಿಯಲ್ಲಿರುವಾಗಲೇ ಇಲ್ಲಿನ ಬನ್ನಿಹಟ್ಟಿ ಸಂಯುಕ್ತ ಖನಿಜ ತನಿಖಾ ಠಾಣೆಯಲ್ಲಿ ತಪಾಸಣಾ ವೈಫಲ್ಯ ಕಂಡುಬಂದಿದೆ. ಸಂಸದರಾದ ಈ ತುಕಾರಾಂ ಅವರೇ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಲೋಪವನ್ನು ಪತ್ತೆ ಹಚ್ಚಿ ಅಕ್ರಮ ಗಣಿಗಾರಿಕೆ ನಡೆದಿರುವ ಬಗ್ಗೆ ಬಲವಾದ ಅನುಮಾನ ಹಾಗೂ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗಣಿ ಪ್ರದೇಶಗಳಲ್ಲಿ ಕಬ್ಬಿಣದ ಅದಿರನ್ನು ಲಾರಿಗಳಿಗೆ ತುಂಬಿ ಅದರ ಪ್ರಮಾಣವನ್ನು ನಿಗದಿ ಮಾಡಿ ಕಳಿಸಲಾಗುತ್ತದೆ. ಅಲ್ಲಿಂದ ಬಂದ ವಾಹನಗಳನ್ನು ಬನ್ನಿಹಟ್ಟಿ ಚೆಕ್ಪೋಸ್ಟ್ನಲ್ಲಿ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ತೂಕ ಹಾಕಲಾಗುತ್ತದೆ. ದುರಂತವೆಂದರೆ ಈಗ 6-7 ತಿಂಗಳಿಂದ ಇಲ್ಲಿನ ತೂಕದ ಯಂತ್ರಗಳು ಸಂಪೂರ್ಣ ಕೈಕೊಟ್ಟಿವೆ. ಇರುವ 4 ಚೆಕ್ಪೋಸ್ಟ್ಗಳಲ್ಲಿ ಒಂದರಲ್ಲಿ ಮಾತ್ರ ಯಾಂತ್ರೀಕೃತ ಮಾಪನ ಮಾಡಲಾಗುತ್ತದೆ. ಇನ್ನುಳಿದ 3ರಲ್ಲಿ ಯಾವುದೇ ತೂಕ ನೋಡದೆ ಲಾರಿ ಡ್ರೈವರ್ಗಳು ಕೊಟ್ಟ ಪರ್ಮಿಟ್ ಪೇಪರ್ಗೆ ಸೀಲ್ ಹಾಕಿ ಕಳಿಸುತ್ತಿದ್ದಾರೆ. ಇದರ ಮಾಹಿತಿ ಹಿಡಿದು ಖುದ್ದಾಗಿ ಸಂಸದ ಈ ತುಕಾರಾಂ ಅವರೇ ಬುಧವಾರ ಚೆಕ್ಪೋಸ್ಟ್ ಬಳಿ ಧಾವಿಸಿ ಆಕ್ರೋಶ ಹೊರಹಾಕಿದರು. 2018-19ರಲ್ಲಿ ನಿರ್ಮಿಸಿದ ಚೆಕ್ಪೋಸ್ಟ್ನಲ್ಲಿ ಯಾವುದೇ ಅಳತೆ ಮಾಡದೆ ಸೀಲ್ ಹಾಕಿ ಕಳುಹಿಸಿದರೆ ಇದೊಂದು ದೊಡ್ಡ ಅಕ್ರಮ. ಚೆಕ್ಪೋಸ್ಟ್ನಲ್ಲಿ ಅಳತೆ ಮಾಡುವ ಸ್ಥಳಗಳಲ್ಲಿ ಬೈಕ್ ನಿಲ್ಲಿಸಿರುವುದು, ಖಾಲಿ ವಾಟರ್ ಬಾಟ್ಲಿ ಇಟ್ಟಿರುವುದು, ಕೆಟ್ಟು ಹೋದ ಕಂಪ್ಯೂಟರ್ಗಳನ್ನು ಇರಿಸಿರುವುದು ಈ ಅಕ್ರಮಕ್ಕೆ ತಾಜಾ ಉದಾಹರಣೆ ಎಂದರು. ಚೆಕ್ಪೋಸ್ಟ್ನಲ್ಲಿ ಅರ್ಹ ಪದವೀಧರನ ನೇಮಿಸಬೇಕೆಂದು ಬಹಳಷ್ಟು ಸಾರಿ ಹೇಳಿದ್ದಾನೆ. ಸಾವಿರಾರು ಕೋಟಿ ಅದಿರು ರಫ್ತು ಸಾಗಣೆಯ ಈ ಸ್ಥಳದಲ್ಲಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೇಮಿಸಿದ್ದವನ್ನು ಬಿಟ್ಟು ಕನಿಷ್ಠ ಗೃಹ ರಕ್ಷಕ ಸಿಬ್ಬಂದಿಯನ್ನು ನೇಮಿಸಿಲ್ಲ. ಮುಖ್ಯಮಂತ್ರಿಗಳು ಕೂಡ ಅಕ್ರಮ ಅದಿರು ಸಾಗಣೆ ಆಗಬಾರದೆಂಬ ಉದ್ದೇಶದಿಂದ 2023ರಲ್ಲೇ ಪತ್ರ ಬರೆದಿದ್ದಾರೆ. ಇದ್ಯಾವುದಕ್ಕೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ದುರಸ್ತಿಗೆ ಬಂದಿರುವ ಅಳತೆ ಯಂತ್ರಗಳನ್ನು ರಿಪೇರಿ ಮಾಡಿಸದೆ ಇವರು ಉದ್ದಟತನ ಮೆರೆಯುತ್ತಿದ್ದಾರೆ ಎಂದು ಹರಿಹಾಯ್ದರು. ಇಲ್ಲಿವರೆಗೆ ಅದೆಷ್ಟೋ ಕಬ್ಬಿಣದ ಅದಿರು ಅಕ್ರಮ ರಫ್ತಾಗಿರುವ ಸಾಧ್ಯತೆ ಇದ್ದು ಇದನ್ನು ಉನ್ನತ ಹಂತದ ತನಿಖಾ ಸಂಸ್ಥೆಗಳಿಗೆ ತನಿಖೆ ನಡೆಸಲು ವಹಿಸಬೇಕು. ಈ ಬಗ್ಗೆ ತಾವು ಕೂಡ ಪತ್ರ ಬರೆದು ಒತ್ತಾಯಿಸುತ್ತೇನೆ ಎಂದರು. ಇವತ್ತು ಸಂಡೂರಿನಲ್ಲಿ ಮೊದಲನೇ ಬಾರಿ ಶಾಸಕನಾಗಿ 2008ರಲ್ಲಿ ನಾನೇನು ಪ್ರಮಾಣ ವಚನ ಮಾಡಿದೆ ವಿಧಾನಸೌಧದಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಸಂಡೂರಿನ ಜನರ ಆಶೋತ್ತರ, ಅವರ ಒಂದು ಭವಿಷ್ಯ, ನೆಲ, ಜಲ, ಸಂಪತ್ತು ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಬ್ಬ ಮನೆ ಮಗನಾಗಿ ನಾನು ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡಿ ಜೊತೆಗೆ ಇಲ್ಲಿ ಕೂಡ ಅವರಿಗೆ ಸ್ಪಂದಿಸಿ ಇವತ್ತು ಆಡಳಿತ ಮಾಡ್ಕೊಂಡು ಬಂದಿದ್ದೀನಿ. ರಿಪಬ್ಲಿಕ್ ಆಫ್ ಬಳ್ಳಾರಿ 2008ರಾಗೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಂತು. ಅವತ್ತು ಕೂಡ ನಾನು ಚೆಕ್ ಪೋಸ್ಟ್ಗಳು ರೇಡ್ ಮಾಡಿದ್ದೆ. ನಾನು ಕೂಡ ಅವತ್ತು ಚೆಕ್ ಪೋಸ್ಟ್ಗಳು ರೇಡ್ ಮಾಡ್ತಿದ್ದೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇನು ಯಡಿಯೂರಪ್ಪ ಸಾಹೇಬರು, ಸದಾನಂದ ಗೌಡ್ರು ಅವ್ರಿಗೂ ಪತ್ರ ಬರೆದಿರೋವೆಲ್ಲ ಇದೆಲ್ಲ ಬರ್ತೀನಿ. ಇವತ್ತು ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ. ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದು ದೇಶದ ಸಂಪತ್ತು, ನಾಡಿನ ಸಂಪತ್ತು, ಇದು ಸಕ್ರಮವಾಗಿ ನೀಟಾಗಿ ಹೋಗಬೇಕು ಅಂತಂತೆಲ್ಲ ಅವತ್ತು ಹೋರಾಟವನ್ನು ಮಾಡಿದ್ವಿ. ಇವತ್ತು ಅದೇ ರೀತಿಯಲ್ಲಿನೇ ಮತ್ತೆ ಅವತ್ತೆಲ್ಲ ಅಕ್ರಮ ಗಣಿಕೆ ನಿಮಗೂ ಗೊತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಏನು ನಡೀತು ಅಂತೇಳಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಹೋಗಿ ನಿಮಗೆಲ್ಲ ಕಣ್ಣಾರ ಕಂಡಿದ್ದೆ ಐತೆ ಎಲ್ಲರೂ ಕೂಡ. ಅದಾದಮೇಲೆ CEC ರಚನೆ ಮಾಡಿದ್ರು ಎಲ್ಲರೂ ಕೂಡ. 2013ರಲ್ಲಿ CEC ರಚನೆ ಮಾಡಿ ಈ ಥರ ಕ್ವಾಂಟಿಟಿ ಕ್ವಾಲಿಟಿ ಸಂಪತ್ತು, ನೆಲ, ಜಲ ಸಂಪತ್ತು ಕರೆಕ್ಟಾಗಿ ಆಗಬೇಕು ಅಂತೇಳಿ CEC ರಚನೆ ಮಾಡಿ ಅವತ್ತು ಮೈನ್ಸ್ಗಳೆಲ್ಲ ಆಕ್ಷನ್ ಮಾಡಬೇಕು. ಇದೇ ಮೊದಲೇನು ಮೈನ್ಸ್ಗಳಿತ್ತು, ಯಾವುದು ಅಕ್ರಮ ನಡೆದಿಲ್ಲ. 50 ವರ್ಷ ಮಟ್ಟ A ಕ್ಯಾಟಗರಿ ಮೈನ್ಸ್ಗಳು ಅಂತೇಳಿ ಮಾಡಿ ABC ಅಂತೇಳಿ ಎಲ್ಲ ಮಾಡಿದ್ರು. ಅದಾದಮೇಲೆ ಇದು ಸಕ್ರಮವಾಗಿ ನಡಿಬೇಕು ಅಂತೇಳಿ ಇವತ್ತೇನು ಮೈನ್ಸ್ಗಳು ಫ್ಯಾಕ್ಟ್ರಿಗಳಿಗೆ ಏನು ಹೋಗ್ತಾ ಇದೆ ಆ ಮೆಟೀರಿಯಲ್ಲು ಅಲ್ಲಿಂದ ಬಂದಿದ್ದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಇದು. ಇದನ್ನು ಚೆಕ್ ಪೋಸ್ಟು ಇದನ್ನು ಮಾಡಿಸಿ ಅಲ್ಲಿ ಪ್ರೊಡಕ್ಷನ್ ಆಗಿರೋ ಮೆಟೀರಿಯಲ್ಲು ಇನ್ನೇನು ಡಿಸ್ಪ್ಯಾಚ್ ಕ್ವಾಂಟಿಟಿ ಅಂದರೆ ಅರೈವಲ್ ಕ್ವಾಂಟಿಟಿ ಹೋಗ್ತದಲ್ಲ, ಅದು ವೆರಿಫಿಕೇಷನ್ ಆಗಬೇಕಂತ ರಿಕ್ಯಾನ್ಸಲ್ ಆಗಬೇಕು. ನಮ್ದು ಹೆಂಗೆ ನಮ್ಮ ಚೆಕ್ ಬುಕ್ಕು, ಬ್ಯಾಂಕ್ ಬುಕ್ ಹೆಂಗೆ ರಿಕ್ಯಾನ್ಸಲ್ ಆಗ್ತದಲ್ಲ ಹಂಗೆ ರಿಕ್ಯಾನ್ಸಲ್ ಆಗಬೇಕು ಅಂತಂತೇಳಿ ಇವತ್ತು ಈ ಚೆಕ್ ಪೋಸ್ಟ್ ಇಲ್ಲೊಂದು ಹೊಸಪೇಟೆ ಒಂದು ಮಾಡಿರ್ತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ನನಗೆ ಸ್ವಲ್ಪ ಗಮನಕ್ಕೆ ಬಂದಿತ್ತು ಇದ್ರದ್ದೆಲ್ಲದು ಕೂಡ. ಈ ಹಿಂದೆ 2019ರಲ್ಲಿ ನಾನು ಕೂಡ ರೇಡ್ ಮಾಡಿದ್ದೆ ಒಂದು ಸರಿ. ರೇಡ್ ಮಾಡಿದಾಗ ಅವತ್ತೆಲ್ಲ ಒಪ್ಕೊಂಡ್ರು. ಅದು ಟೆಕ್ನೋವೇಟ್ಸ್ ಅಂತೇಳಿ ಒಂದು ಕಂಪ್ನಿ, ಅದೆಲ್ಲ ಕ್ಯಾಲಿಬ್ರೇಷನ್ ಮಾಡೋದು ಇದ್ರದ್ದೆಲ್ಲ ಒಪ್ಕೊಂಡ್ರು. ನಾನು ಅವತ್ತೇ ಹೇಳಿದೆ ಇನ್ನೊಂದು ಸರಿ ಇವತ್ತು ಈ ಥರ ಆಗಬಾರ್ದು. 2019ರಲ್ಲಿ ಪತ್ರ ಬಂದರೆ ಆ ಪತ್ರ ಕೂಡ ನಿಮಗೆ ಕೊಡ್ತೀನಿ. ಇವತ್ತು ಯಾವುದೇ ಕಾರಣಕ್ಕೆ ಇದು ನಡಿಬಾರ್ದು. ಇದು ದೇಶದ ಸಂಪತ್ತಿದು. ಇದನ್ನು ನಾವು ಯಾಕಂದರೆ ಒಂದು ಸರಿ ಮೆಟೀರಿಯಲ್ ಹೋಗಿರೋದು ಇನ್ನೊಂದು ಸರಿ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ, ಬೇರೆದು ಮಾಡ್ಬೋದು. ಆದರೆ ಇವತ್ತೇನು ಅದರಿಂದ ನಾವು ತೆಗೆದಿದ್ದು ದೇಶದ ಒಂದು ಅಭಿವೃದ್ಧಿಗೆ ಮತ್ತು ಎಷ್ಟು ಬೇಕಷ್ಟಕ್ಕೆ ಮಾಡಬೇಕು, ಅದು ಸೈಂಟಿಫಿಕ್ಕಾಗಿ ಆಗಬೇಕು ಅನ್ನೋದು ಅಷ್ಟೇ. 2019ರಲ್ಲಿ ಒಂದು ನಿಮಿಷ
ನಾನು ರೇಡ್ ಮಾಡಿದೆ ಅವತ್ತು ಹೇಳಿದ್ವಿ. ಅವತ್ತು ನನಗೆ ಇಲ್ಲ ಬೇರೆ ಖಾಸಗಿ ಕಂಪ್ನಿಯವ್ರು ಅವ್ರಿಗೆ ಸಂಬಳ ಕೊಡ್ತಾಯಿದ್ರು ಅವರಿಗೆಲ್ಲ. ಅವತ್ತು ಹೋಮ್ ಗಾರ್ಡ್ಸ್ ಕೂಡ ಇರಲಿಲ್ಲ ಅವತ್ತೆಲ್ಲ. ಅವತ್ತು ನನಗೆ ಒಂದು ಲಾರಿಗೆ 400ರಿಂದ 300 kg ಡಿಫ್ರೆನ್ಸ್ ಬರ್ತಾಯಿತ್ತು. ಅವತ್ತು ಹೇಳಿದರೆ ಅವತ್ತು ಕೂಡ ಒಪ್ಕೊಂಡಿದ್ದಾರೆ. ಅದನ್ನ ಚೀಫ್ ಸೆಕ್ರೆಟ್ರಿಗೂ ಎಲ್ಲರಿಗೂ ಗಮನಕ್ಕೆ ತಂದಿದ್ದೆ ಅವತ್ತಿನ ಇದ್ರಾಗೆ 2019 ಅವತ್ತು ಕೋಲೇಷನ್ ಗೌರ್ಮೆಂಟು ಬಿದ್ದೋಗಿತ್ತು ಅವಾಗ ಅಂದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಾನು ರೇಡ್ ಮಾಡಿದ್ದೆ. ಅಂದರೆ ಮಂತ್ರಿನೂ ಕಳ್ಕೊಂಡಿದ್ದೆ BJP. ಅವತ್ತು ಕೂಡ ನಾನೆಲ್ಲ ಬರೆದಿದ್ದೆ ಅವತ್ತೆಲ್ಲ ಇಲ್ಲ ಮಾಡ್ತೀವಿ ಎಲ್ಲ ಅಂತೇಳಿ. ಅವಾಗೇನು ಮಾಡಿದರು, ಇಲ್ಲ ನಾವೇ ಕೊಡ್ತೀವಿ ಅಂತೇಳಿ. ಈಗ DMG ಇದ್ರಾಗ ಔಟ್ಸೋರ್ಸ್ನಾಗ ಕೊಡ್ತಾರೆ ಸಂಬಳ ಅವರಿಗೆಲ್ಲ. ಔಟ್ಸೋರ್ಸ್ನಾಗೆ ಕೊಡ್ತಾ ಇದ್ದಾರೆ. ಅವರು ಕೂಡ ಮೊನ್ನೆ ಹೊರಗಡೆ ಹೋಗೋ ಗಾಡಿಗಳಿಗೆ ಹಂಗೆ ಸೀಲಾಗಿ ಕೊಡ್ತಾರೆ, ದುಡ್ಡು ಇಸ್ಕೊಂಡು ಮ್ಯಾನ್ಯಲ್ ಆಗಿ ಮಾಡಿಕೊಡ್ತಾರೆ, ಒಳಗೆ ಬರೋಲ್ಲ ಗಾಡಿಗಳು. ಈ ಥರ ಇವತ್ತು ಟೋಟಲಿ ಒಂಥರ ಇದು ಪ್ಲ್ಯಾಂಡ್ ಆಗಿ ಇವತ್ತು ಇಲ್ಲಿಗಲ್ ಇವತ್ತು ಇದು ಮಾಡ್ತಕ್ಕಂಥದ್ದು. ಅದಾದಮೇಲೆ ನಾನು ಕೂಡ NMDCಗೆ ಹೋಗಿದ್ದೆ. ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ನೋಡ್ಕೊಳ್ಳಿ ಅಂತೇಳಿ ಎಲ್ಲದನ್ನೂ ಒಟ್ಟಾರೆಯಾಗಿ ನಾನೆಲ್ಲ ಪತ್ರಗಳದೀನಿ, ಎಲ್ಲ ಕೊಡ್ತಾಯಿದ್ದೀನಿ. ಏನೇನು ಚೀಫ್ ಸೆಕ್ರೆಟರಿ ಅವರಿಗೆ ಜೊತೆಗೆ ಕನ್ಸರ್ನ್ ಮಿನಿಸ್ಟ್ರುಗಳಿಗೆ ಎಲ್ಲರೂ ಕೊಟ್ಟರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತಾರೆ. ಯಾವಾಗ 18/10/2023 ಪತ್ರ ಬರೀತಾರೆ ಇಲಾಖೆಗೆ. ಇವತ್ತು ಏನೇನು ನಡೀತಾ ಇದ್ದಾವೆ ಚೆಕ್ ಪೋಸ್ಟ್ಗಳು ಅದೆಲ್ಲ ಸಕ್ರಮ ನಡಿಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕೆ ಬರಬಾರ್ದು ಅಂತೇಳಿ ಇದರಲ್ಲಿ ಫಾರೆಸ್ಟು ಮತ್ತು DMG ಇದ್ರಾಗೆಲ್ಲ ಕಂಪ್ಲೀಟಾಗಿ ನೆಗ್ಲಿಜೆನ್ಸಿಯಾಗಿ ಇಲ್ಲ ಸಂಪತ್ತನ್ನ ಇವತ್ತು ಅಕ್ರಮ ಗಣಿಗಾರಿಕೆಯಾಗಿ ಇವತ್ತೆಲ್ಲ ಮಾಡ್ತಾ ಇದ್ದು. ಇದು ಉದಾಹರಣೆಯಾಗಿ NMDC ಅಕ್ರಮ ಗಣಿಗಾರಿಕೆ ಸಾಕ್ಷಿ ಆಗಿದೆ. ಇವತ್ತೆಲ್ಲ ಇಷ್ಟರ ಮಟ್ಟಿಗೆ ಇವತ್ತು ರಾಜಾರೋಷವಾಗಿ ಗಾಡಿಗಳು ವೇಮೆಂಟ್ ಆಗದಂಗೆ ಚೆಕ್ ಪೋಸ್ಟ್ ಆಗದಂಗೆ ಹೋಗ್ತಕ್ಕಂಥದ್ದು. ಇವತ್ತು ನನಗೆ ಸ್ಮೆಲ್ ಬಂದಾಗ ಇವತ್ತೆಲ್ಲ ರೇಡ್ ಮಾಡಿದ್ದೀನಿ. ಇವತ್ತೆಲ್ಲ ಕಂಪ್ಲೀಟಾಗಿ ಇದು ಆಲ್ರೆಡಿ ಈ ಹಿಂದೆ ಕೂಡ ನಾನು DC ಅವ್ರ ಕಡೆ ಮೀಟಿಂಗ್ ಕೂಡ ಮಾಡಿದ್ದೀನಿ. DC ಅವ್ರ ಜಿಲ್ಲಾಡಳಿತಕ್ಕೂ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಜಿಲ್ಲಾಧಿಕಾರಿಗಳು ಇವತ್ತು ಗಮನ ಕೂಡ ಹರಿಸಿಲ್ಲ ಇದರಲ್ಲಿ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಇಲ್ಲಿ DMG ಮೇಡಮ್ ಏನಿದ್ದಾಳಲ್ಲ ದಿವ್ಯ ಆಯಮ್ಮಂದು ಒಂದು ನಿರ್ಲಕ್ಷ್ಯ, ಅವ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರ್ಕೊಂಡು ಇವತ್ತು ಅದೇನೋ ಗೊತ್ತಿಲ್ಲ, ಇದನ್ನು ಮುಂದಿನ ದೊಡ್ಡ ತನಿಖೆಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದು ಚೀಫ್ ಸೆಕ್ರೆಟರಿ ಅವರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇವತ್ತು. ಅಲ್ಲ, ಈಗ ನಾವು ಹೇಳೋದಕ್ಕಿಂತ ಅದು ತನಿಖಾ ಸಂಸ್ಥೆಯಿಂದ ನಾವು ಅದನ್ನು ಪ್ರೂವ್ ಮಾಡ್ತೀವಿ. ಇದು ಇನ್ವೆಸ್ಟಿಗೇಷನ್ ಟೀಮ್ ಒಂದು ಇದನ್ನ ಅಪಾಯಿಂಟ್ ಮಾಡೋಕ್ಕೆ ಹೇಳ್ತೀವಿ. ಅದೇ ಮತ್ತೆ ಇದನ್ನಾಗೇ ಇವತ್ತೆಲ್ಲ ಅದನ್ನು ಬೇಸಿಕಲಿ ನನಗೂ ಮೈನಿಂಗ್ ಗೊತ್ತಿರ್ತಕ್ಕಂತಾನೆ ನಾನು ಕೂಡ. ಈಗ ಏನಾಗ್ತದೆ ಎಲ್ಲಿ ಹೇಳ್ಬೇಕು ಅದು ಹೇಳ್ಬೇಕಾಗ್ತದೆ ಎಲ್ಲದು ಕೂಡ. ಇದು ಏನಪ್ಪ ಅಂದ್ರೆ ರಾಯಲ್ ಇಲ್ಲಿಗಲ್ ಅಂತ ಇದು ಅದೇ ಹೇಳಿದ್ನಲ್ಲ ಎಲ್ಲ ಅದು ಎಲ್ಲೆಲ್ಲಿ ಕಂಪ್ಲೀಟಾಗಿ ಇವತ್ತು ಏನಿಲ್ಲಿ ಪ್ರಾಮಾಣಿಕತೆಯಿಂದ ನಡಿಬೇಕಾಗಿತ್ತು ಅದೆಲ್ಲ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದೆ. ಇಲ್ಲ ಜಿಲ್ಲಾಡಳಿತ ಕೂಡ ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ಇದ್ರಾಗ ಕೂಡ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಎಲ್ಲ ಮೀಟಿಂಗ್ಗಳಾಗಿದೆ, ಎಲ್ಲ ಆಗಿದ್ದೀವಿ. ಜೊತೆಗೆ ಇವತ್ತು NMDC ಕೂಡ ತನಿಖೆ ನಡೀತಾ ಇದೆ. ಆ ತನಿಖೆನೂ ಇದು ತನಿಖೆ ಕೂಡ ಕಂಪ್ಲೀಟಾಗಿ ನಾನು ತನಿಖೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ಮಾಡಿ ಮುಂದಿನ ದಿನದಲ್ಲಿ ದೇಶದ ಸಂಪತ್ತು ಕಂಪ್ಲೀಟಾಗಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿಗಾದಾಗ ಪ್ರಾಮಾಣಿಕತೆ ನಡೀತಕ್ಕಂಥ ವ್ಯವಸ್ಥೆ ಮಾಡಬೇಕಂತೇಳಿ ನಾನು CC ಕೂಡ ಬರಿತೀನಿ ಡೆಲ್ಲಿಗೆ. ನನಗೆ ಗೊತ್ತಿಲ್ಲ, ತನಿಖೆಯಿಂದ ಹೊರಗೆ ಬರಲಿ ಅದೆಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತೆಲ್ಲ ಗಮನಕ್ಕೆ ತರ್ತೀನಿ. ನಾನು ಅದನ್ನೇ ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದೆ, ಆದರೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಎಲ್ಲ ನಾನು ಅಲ್ಲಿ ಮುಖ್ಯಮಂತ್ರಿ ಆಫೀಸಿಗೆ ಕೂಡ ಗಮನಕ್ಕೆ ತಂದಿದ್ದೀನಿ, ಇಷ್ಟೆಲ್ಲ ಆಗ್ತಾ ಇದ್ದಾವೆ ಹಿಂಗೆಲ್ಲ ಅಂತೇಳಿ. ನಾನೇನು ಗಮನಕ್ಕೆ ತರಬೇಕು, ಏನು ಪತ್ರ ಮಾಡಬೇಕೆಲ್ಲ ಮಾಡಿದ್ದೀನಿ. ಅವರೆಲ್ಲ ಹೇಳಿ, ಅವರೆಲ್ಲ ಈಗ ಅವರು DMG ಅವ್ರು ಹೇಳಿ, ಫಾರೆಸ್ಟ್ನವರೆಲ್ಲ ಹೇಳಿ ಇದೆಲ್ಲ ಬರಲಿ. ಇದೆಲ್ಲ ಜಾಯಿಂಟ್ ಇದು ಬರ್ತತೆ, ಅಂದರೆ ರೆಸ್ಪಾನ್ಸಿಬಿಲಿಟಿ ಬರ್ತತೆ. ನಂದು ಒಬ್ಬ ಜನಪ್ರತಿನಿಧಿಯಾಗಿ ನೆಲ ಜಲ ಸಂಪತ್ತು ನಾವು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಆಶೀರ್ವಾದದಿಂದ ಇವತ್ತೆಲ್ಲ ನಾವೆಲ್ಲ ಸಂತೋಷ್ ಲಾಡ್ ಸಾಹೇಬ್ರು ನಾವೆಲ್ಲ ಇಲ್ಲಿ ಒಂದು ನೆಲ ಜಲ ಸಂಪತ್ತಿಗೆ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಕೂಡ ಸಹಾಯ ಮಟ್ಟ ಹೋರಾಟ ಮಾಡ್ತೀವಿ. ಯಾವುದಕ್ಕೆ ಇಲ್ಲಿಗಲ್ ಅವಕಾಶ ಕೊಡೋಂಗಿಲ್ಲ. ಇವತ್ತಿಷ್ಟಾದರೂ ಕೂಡ ನೆಗ್ಲಿಜೆನ್ಸ್ ಆಗಿದೆ. ಮುಂದಿನ ದಿನದಲ್ಲಿ CC ಪ್ಲಸ್ ಇದು ತನಿಖಾ ಸಂಸ್ಥೆ ನಾನು ಚೀಫ್ ಸೆಕ್ರೆಟರಿ ಕೂಡ ಲೆಟರ್ ಬರೆದಿದ್ದೀನಿ. ಅದರಲ್ಲಿ ನಾವೆಲ್ಲ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಬ್ರಹ್ಮಾಂಡ ಇವತ್ತು ಎದುರಿಗೆ ತೋರಿಸಿದ್ದೀವಿ. ಇಲ್ಲಿನ ಚೆಕ್ಪೋಸ್ಟ್ನಲ್ಲಿ ವೇಯಿಂಗ್ ಮಷಿನ್ಗಳು ಕೆಲಸ ಮಾಡದೆ ಹಲವು ತಿಂಗಳುಗಳೇ ಕಳೆದಿದ್ದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಿಬ್ಬಂದಿ ಮೇಲಾಧಿಕಾರಿಗಳ ಆಣತಿಯಂತೆ ಮ್ಯಾನುವಲಿ ಕೇವಲ ಸೀಲ್ ಹಾಕಿ ಲಾರಿಗಳನ್ನು ಬಿಡುತ್ತೇವೆ ಎನ್ನುತ್ತಾರೆ. ಆದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರಾದ ದ್ವಿತೀಯ ಅವರು ಮಾತ್ರ ಇಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ ಎನ್ನುವಂತೆ ಪ್ರತಿಕ್ರಿಯಿಸುತ್ತಿದ್ದಾರೆ. ಅದು 5 ಲಕ್ಷ ಖರ್ಚು ಆಗುತ್ತೆ. ಬಟ್ ವ್ಯವಸ್ಥೆ ಇರೋದ್ರಿಂದ ಅದರೊಳಗೆ ಬೇಡ, ಇದರೊಳಗೆ ಓಡಾಡಿ ಅಂತ ಹೇಳಿದ್ದೀವಿ. ಮಾಡಕ್ಕೆ ಹೇಳಿಲ್ಲ, ಇದ್ರಲ್ಲಿ ಚೆಕ್ ಮಾಡೇ ಇದ್ರೊಳಗೆ ವೇಬಲ್ಸಲ್ಲೇ ಹೋಗಿ ಕೇಳಿರೋದು. ಮಾಡಕ್ಕೆ ಹೇಳಿಲ್ಲ, ಇದ್ರಲ್ಲಿ ಚೆಕ್ ಮಾಡೇ ಇದ್ರೊಳಗೆ ವೇಬಲ್ಸಲ್ಲೇ ಹೋಗಿ ಕೇಳಿರೋದು. ಮಾಡಕ್ಕೆ ಹೇಳಿಲ್ಲ, ಇದ್ರಲ್ಲಿ ಚೆಕ್ ಮಾಡೇ ಇದ್ರೊಳಗೆ ವೇಬಲ್ಸಲ್ಲೇ ಹೋಗಿ ಕೇಳಿರೋದು. ಇಲ್ಲಿ ಏನಾದ್ರು ಜಾಮ್ ಆಗಿರೋದ್ರಿಂದ ಏನಾದ್ರು ಅಲ್ಲಿ ಬಿಟ್ಬಿಡ್ಬೋದು ಅಷ್ಟೇ. ಮೇಡಮ್, ಇಲ್ಲಿ ಕೆಲಸ ಮಾಡೋರೇ ಹೇಳ್ತಾರೆ 50 to 60% ಮ್ಯಾನ್ಯುವಲ್ ಹೋಗ್ತಾ ಇದೆ ಆ ಕಡೆ ಸೈಡು. ಇಲ್ಲಿ ಬರೋ ಲಾರಿಗಳ ಸಂಖ್ಯೆಗೂ ಅಲ್ಲಿ ಹೋಲಿಕೆ ಮಾಡಿದರೆ ಒಂದು 60% ಹೊರಗಡೆನೇ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಚಕ್ಕಾಗೆ ಹೋಗೋದು ಇಲ್ಲ ಅವರೆಲ್ಲ ಹೇಳಿದ್ದೆಲ್ಲ ರೆಕಾರ್ಡ್ ಇದೆ ನಮ್ಮ ಕಡೆ. ಆಗುತ್ತೆ ಆಗಲ್ಲ ಅಂತಲ್ಲ, ದುರಸ್ತಿ ಆಗಿರೋದ್ರಿಂದ ಇಷ್ಟೊಂದ್ರ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ನಾನು. ಆಗುತ್ತೆ ಆಗಲ್ಲ ಅಂತಲ್ಲ, ದುರಸ್ತಿ ಆಗಿರೋದ್ರಿಂದ ಇಷ್ಟೊಂದ್ರ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ನಾನು. ಜಿಯಾಲಜಿಸ್ಟ್ ಒಬ್ಬರು ಇದಕ್ಕೆ ಇನ್ಚಾರ್ಜು, ಅವ್ರು ಅಸಿಸ್ಟೆಂಟ್ ಆಗಿ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕಾಟಾ 3 ರನ್ ಆಗ್ತಿಲ್ಲ ಸರ್. ಹೇಳ್ರಿ, ಯಾವಾಗಲಿದ್ದ ಪ್ರಾಬ್ಲಮ್ ಇದೆ ಇದು? ಸರ್ ಅಲ್ಲ, ಸುಮಾರು ದಿವಸದಿಂದ ಪ್ರಾಬ್ಲಮ್ ಇದೆ ಸರ್. ನಾನು ಹೇಳಿದ್ದೀನಿ ಸರ್, ಕ್ಯಾಲಿಬ್ರೇಷನ್ ಆಗೋದು ಒಂದೇ ಇದು ಮಾಡಿಸಿರೋದು, ಈ 3 ರಿಪೇರಿಂಗ್ ಇದಾವೆ ಅಂತೇಳಿ ನಮ್ಮ ಡಿ ಮೇಡಮ್ ಅವ್ರು ಕಂಪ್ಲೇಂಟ್ ಮಾಡಿದ್ದೀವಿ ನಾವು. 4 ತಿಂಗಳ ಮೇಲೆ ಆಯ್ತು. ಅವಾಗ ಅದೊಂದು ಕ್ಯಾಲಿಬ್ರೇಷನ್ ಮಾಡಿಸಿದ್ದಾರೆ. ಇನ್ನು ಯಾವ ಕ್ಯಾಲಿಬ್ರೇಷನ್ ಮಾಡಿಸೋಕ್ಕೆ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ನವ್ರು ಬಂದು ಇದು ಪರ್ಮಿಷನ್ ಕೊಡಬೇಕು. ಆ ಪರ್ಮಿಷನ್ ಕೊಡದಲ್ಲೇ ನಾವು ಪೇಮೆಂಟ್ ಮಾಡಬಾರ್ದು ಇದು. ಆದರೂ ಕೂಡ ಏನಾಗಿದೆ ಸರ್ ಅಂದರೆ, ಈ ಕಾಟದ ಮೇಲೆ ಪೇಮೆಂಟ್ ಅಲ್ಲಿ ಇಂಡಿಕೇಟರ್ ಇದೆಯಲ್ಲ, ಆ ಇಂಡಿಕೇಟರ್ನ ನಾವು ಆನ್ ಮಾಡೋಕ್ಕೆ ಇದಿಲ್ಲ ಸರ್. ಪರ್ಮಿಷನ್ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟಿಂದಲೇ ಬರಬೇಕು. ಅದು ಬಂದರೆ ಮಾತ್ರ ಆನ್ ಮಾಡಬೇಕು. ನಾವು ನಮ್ಮ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಇಲ್ಲಿ ಒಂದು ಕಾಟದ ಮೇಲೆ 2000-1500 ಗಾಡಿ ಬಂದರೆ ಬಿಡೋಕ್ಕಾಗೋದಿಲ್ಲ ಸರ್ ಅಂತ. ಎಮರ್ಜೆನ್ಸಿ ಜೊತೆ ಬಿಡಬೇಕಪ್ಪ ಬಿಡು ಅಂತ ಹೇಳಿದ್ದಾರೆ ಪೊಲೀಸ್ಗಳು ಮತ್ತು ನಮ್ಮ ಡಿ ಮೇಡಮ್, ನಮ್ಮ ಅಧಿಕಾರಿಗಳು ಎಲ್ಲರೂ ಹೇಳಿದ್ದಾರೆ. ಮೆಜರ್ಮೆಂಟ್ ರಾಂಗ್ ಆಗುತ್ತಲ್ಲ? ಹೌದು ಸರ್, ಆಗುತ್ತೆ. ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಇಂಟಿಮೇಷನ್ ಅವ್ರು ಹೆಂಗೆ ಹೇಳ್ತಾರೆ ನಾವು ಹಂಗೆ ಮಾಡಬೇಕಲ್ಲ, ಅದು ಮಾಡಿದ್ದೀನಿ ಸರ್ ಅಷ್ಟೇ. ಉಳಿದಿದ್ದನ್ನು ಅವ್ರಿಗೆ ಕೇಳಿ, ಅವ್ರಿಗೆ ಕೇಳಿಬಿಡ್ರಿ, ನೀವು ಯಾಕೆ ಪರ್ಮಿಷನ್ ಅಂತ ಅವ್ರಿಗೆ ಕೇಳಿರಿ ಅಧಿಕಾರಿಗಳು. ಈಗ ನಾನಂತೂ ಹೇಳಿದ್ದೀನಿ, ನಾನು ಪರ್ಮಿಷನ್ ಹೇಳೇ ಮಾಡಿದ್ದೀನಿ ಟ್ರಾಫಿಕ್ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು. ಇನ್ನು ಉಳಿದಿದ್ದೆಲ್ಲ ನಮ್ಮ ಡಿ ಮೇಡಮ್ ಅಂತ ಕೇಳಿ. ಎಷ್ಟೊಂದು ವರ್ಷ ಆಯ್ತಾ ಈ ಥರ ಪ್ರಾಬ್ಲಮ್ ಆಗಿ? ಸರ್ ಆ ಕಾಟಗಳೆಲ್ಲ ಪ್ರಾಬ್ಲಮ್ ಆಗಿ ಈಗ ಎಷ್ಟೊಂದು 6 months 7 months ಆಗಿದೆ. ಅವ್ರು ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಅವ್ರು ಬಂದು ನೋಡಿಬಿಟ್ಟು ಈ 3 ಕಾಟನ ನಾವು ಮಾಡೋದಿಲ್ಲ, ಸ್ಟಾಪ್ ಇದು ಮಾಡಿದ್ರೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಅದೊಂದು ಪರ್ಮಿಷನ್ ಕೊಟ್ಟೋಗಿದ್ದಾರೆ. ಸರ್ಟಿಫಿಕೇಟ್ ಇದೆ ಅದ್ರ ಮೇಲೆ ರನ್ ಮಾಡಬೇಕು. ಬಟ್ ನಮ್ಮ ಸಾಹೇಬ್ರು ಕೇಳಿದಾಗ ಈ ಥರ ರೋಡೆಲ್ಲ ಫುಲ್ಲು ಟ್ರಾಫಿಕ್ ಆದಾಗ ಮತ್ತೆ ಎಮರ್ಜೆನ್ಸಿ ಏನು ಮಾಡೋಕ್ಕಾಗಲ್ಲಪ್ಪ ಬಿಡೋದಿದ್ದಾರೆ, ಬಿಟ್ಟಿದ್ದೀವಿ ಅಷ್ಟೇ. ಅಲ್ಲ, ಈ ಪ್ರಾಬ್ಲಮ್ ಇದೆಯಾ? ಏನಾದರೂ ಇಂಟೆನ್ಷನಲಿ ಸ್ಟಾಪ್ ಮಾಡಿದಾರಾ? ಇಲ್ಲ ಪ್ರಾಬ್ಲಮ್ ಇದೆ ಸರ್. ಕ್ಯಾಲಿಬ್ರೇಷನ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಅಂತಲ್ಲ ಸರ್. ಇದು ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ನಾರು 3ಕ್ಕೆ ಪೇಮೆಂಟ್ ಮಾಡಬೇಡ್ರಿ ಅಂತ ಹೇಳಿದ್ರು ಸರ್. ನಾವು ಅಲ್ಲಿ ಮೈನ್ಸಿಂದ ಪರ್ಮಿಟ್ 2000 ಪರ್ಮಿಟ್ ಕೊಟ್ಟು ಬಿಟ್ಬಿಡ್ತಾರೆ. ಈಗ ರೋಡ್ ಮೇಲೆಲ್ಲ ನಿಂತಾಗ ನಾವು ಯಾರಿಗೆ ಆನ್ಸರ್ ಮಾಡ್ತೀವಿ? ನಾವು ಅಧಿಕಾರಿಗೆ ಹೇಳಿದ್ದೀವಿ. ಅಧಿಕಾರಿಗಳು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನನಗೇನಂತ, ಈ ಕಾಟ ಈ ಸದ್ಯ ಪರಿಸ್ಥಿತಿಯಾಗೆ ಪೇಮೆಂಟ್ ಬಿಡೋದ್ರ ಮೇಲೆ ಟ್ರಾಫಿಕ್ ಆದರೆ ಅಂತ ಹೇಳಿದ್ರು. ಈ ಟ್ರಾಫಿಕ್ ಆದ್ಮೇಲೆ ಬಿಡಬೇಕಾಗುತ್ತೆ. ವೆಯ್ಟ್ ಏರಿಯೇಷನ್ ಆಗಲ್ವಾ ಅಲ್ಲಿಂದ ಇಲ್ಲಿ ಬರೋದ್ರೊಳಗಡೆ? ಆಗುತ್ತೆ. ಅನೇಕ ಸಲ ಅದಿರು ತುಂಬಿದ ಲಾರಿಗಳು ಚೆಕ್ಪೋಸ್ಟ್ ಒಳಗಡೆಯೂ ಬರದೆ ಹೊರಗಡೆ ಸಂಚರಿಸುತ್ತಿದ್ದು, ಸ್ಥಳೀಯರು ಈ ಬಗ್ಗೆ ಚೆಕ್ಪೋಸ್ಟ್ ಸಿಬ್ಬಂದಿ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಈ ಅಕ್ರಮವನ್ನು ತಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ಅವರು ಸೀಲಕ್ಕೆ ಹೋಗ್ತಾ ಇದ್ರು. ನಾನು ಬಂದು ಕೇಳಿದೆ, ಏನಪ್ಪ ಇದು ಗಾಡಿ ಬೈಪಾಸ್ ಹೋಗೋ ಗಾಡಿಗಳೆಲ್ಲ ಸೀಲಕ್ಕೆ ಕಳಿಸ್ತಾರೆ ಅಂತ ಹೇಳಿದ್ರು. ಇಲ್ಲ ಸರ್, ಕಾಟ ಆಗಿದಾವಂತು. ಕಾಟ ಆಗಿದಾವ ಸರಿ, ಕಾಟದಾಗ ಹೋಗಂತಂದು ಅವರು ಸೀಲಕ್ಕೆ ಕೊಟ್ಟರಪ್ಪ. ಅದನ್ನ ಕರ್ಕೊಂಬಂದು ಕೇಳಿದ್ರೆ, ಕಾಟದಾಗ ಒಬ್ಬ ಮನುಷ್ಯ ಆಯ್ತು ಅಂತ ಹೇಳಿದ್ರು. ಹೇಳಿದ ಬಗ್ಗೆ ಏನು ರೀ ಇದು ಹೋಗ್ತಾ ಇದ್ದ ಗಾಡಿ ಅಂತ ಕೇಳಿದ್ರು. ಈಗ ಈ ಕಾಟದ ಮೇಲೆ ಬಂದಿಲ್ಲ, ಮತ್ತು ಸೀಲ್ ಹೆಂಗೆ ಆಯ್ತು ರೀ ಅಂತ ಕೇಳಿದ್ರೆ, ನನಗೆ ಗೊತ್ತಿಲ್ಲ ಸರ್ ಅಂತ ಕೇಳಿದ್ರು. ಅದೇನು ಗೊತ್ತಾಗಲ್ಲ ನಿಮಗೆ, ನೀವು ಕಾಟ ಮಾಡ್ತಿದ್ದಾರಲ್ಲ, ಹೆಂಗೆ ಗೊತ್ತಾಗಲ್ಲ ನಿಮಗೆ ಅಂತ ಕೇಳಿದ್ರೆ, ಅವರು ಇಲ್ಲ ಸರ್ ಆಗಲಿಲ್ಲ ಅಂತ ಹೇಳಿದ್ರು. ತಮ್ಮ ಇನ್ಚಾರ್ಜ್ಗಳು ಯಾರು ರವಿ ಸರ್ ಅಂತ ಹೇಳಿದ್ರು, ನಮ್ಮ ಮಹೇಶ್ ಅವ್ರಿಗೆ ಬೈಪಾಸ್ ಹೋಗ್ತೇನೆ ಅಂತ ಹೇಳಿದ್ರು. ಆಮೇಲೆ ಯಾರು ರವಿಕುಮಾರ್ ಸರ್ ಅವ್ರಿಗೆ ಮಾತಾಡಿದ್ರು. ನಿಮ್ದು ಯಾವ ಊರು? ನಮ್ಮ ಬನ್ನಿಟ್ಟು. ಇದು ಯಾವ ಡೇಟಿಗೆ ನಡೆದಿದ್ದು? ಇದು ಫೆಬ್ರವರಿ 24ನೇ ತಾರೀಕು. ಎಷ್ಟು ಲಾರಿಗಳು? 3 ಗಾಡಿ ಹೋದರೆ ಒಂದೇ ಗಾಡಿ ಸಿಕ್ಕಿದೆ. ಈ ಕಾಟದೊಳಗಡೆ ಬಂದಿಲ್ಲ? ನೀವೆಲ್ಲಿ ಹಿಡಿದ್ರಿ ಅದನ್ನು? ಇಲ್ಲಿ ಚೆಕ್ಪೋಸ್ಟ್ ಮುಂದೆ. ಒಟ್ಟಾರೆ ಅಕ್ರಮ ಗಣಿಗಾರಿಕೆಯ ಭೂತ ಇನ್ನೇನು ಹೋಯ್ತು ಎನ್ನುವಾಗಲೇ ಆಗೊಮ್ಮೆ ಈಗೊಮ್ಮೆ ಹೊಸ ರೂಪದಲ್ಲಿ ಸಂಡೂರು ತಾಲೂಕಿನಲ್ಲಿ ಕಾಣಿಸಿಕೊಂಡು ವ್ಯವಸ್ಥೆಯ ವ್ಯವಸ್ಥಿತ ಲೋಪಗಳಲ್ಲಿ ಅಡಗಿ ಅಣಕಿಸುತ್ತಿದೆ. ಈ ಬಗ್ಗೆ ತನಿಖೆ ನಡೆದು ಯಾರೆಲ್ಲ ಈ ಅಕ್ರಮದ ಹಿಂದೆ ಇದ್ದಾರೋ ಅವರಿಗೆ ಸೂಕ್ತ ಕಾನೂನು ಕ್ರಮವೂ ಆಗಬೇಕಿದೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.